ಎಲ್ಲರಿಗೂ ನವರಾತ್ರಿ ಮೂರನೇ ದಿನದ ಶುಭಾಶಯಗಳು. ನವರಾತ್ರಿಯ ಮೂರನೇ ದಿನವನ್ನು ನಾವು ಚಂದ್ರಘಂಟಾ ದೇವಿಗೆ ಮೀಸಲಿಡುತ್ತೇವೆ. ಈ 9 ದಿನಗಳಲ್ಲಿ ಒಂದೊಂದು ದೇವಿಯನ್ನು ಪೂಜೆ ಮಾಡ್ತೀವಿ. ಅದೇ ರೀತಿ ಮೂರನೇ ದಿನವನ್ನು ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡ್ತೀವಿ. ಚಂದ್ರಘಂಟಾ ದೇವಿಯ ತಲೆಯ ಮೇಲೆ ಗಂಟೆ ಥರ ಅರ್ಧ ಚಂದ್ರ ಇರುವುದರಿಂದ ಈ ದೇವಿಯನ್ನು ತಲೆಯ ಮೇಲೆ ಅರ್ಧ ಚಂದ್ರ ಗಂಟೆ ರೀತಿ ಇದೆ. ಅದರಿಂದ ಈ ದೇವಿಯನ್ನು ಚಂದ್ರಘಂಟಾ ದೇವಿ ಎಂದು ಕರೆಯುತ್ತೇವೆ. ಈ ದೇವಿಯನ್ನು ಆರಾಧನೆ ಮಾಡುವುದರಿಂದ ದುಷ್ಟಶಕ್ತಿ ಮತ್ತು ಋಣಾತ್ಮಕ ಶಕ್ತಿಯನ್ನು ದೂರ ಇಡುವುದು. ದುಷ್ಟಶಕ್ತಿ ಮತ್ತು ಋಣಾತ್ಮಕ ಶಕ್ತಿಯನ್ನು ದೂರ ಇಡುವುದೆಂದು ಹೇಳುತ್ತಾರೆ. ನಾವು ದುರ್ಗಾದೇವಿಯನ್ನು ಮೂರನೇ ದಿನದಲ್ಲಿ ಪೂಜೆ ಮಾಡಲು ಅಥವಾ ಆರಾಧನೆ ಮಾಡಲು ಹಾಲು, ಮೊಸರು, ಸಕ್ಕರೆ ಮತ್ತು ಬಿಳಿ ಬಟ್ಟೆ ಮತ್ತು ಸ್ವಲ್ಪ ಬೆಳ್ಳಿಯನ್ನು ದಾನ ಮಾಡಬಹುದು. ಬೆಳ್ಳಿಯನ್ನು ನಾವು ಹಳೆ ಬೆಳ್ಳಿ ಇದೆ, ಅದನ್ನೇ ಸ್ವಲ್ಪ ಆದರೂ ದಾನ ಮಾಡ್ಬೋದು ಅಂಥೇಳಿ ಅಂದ್ಕೋಬೋದು. ಹಳೆ ಬೆಳ್ಳಿ ಮಾಡಬಾರ್ದು. ಒಂದು ಅರ್ಧ ಗ್ರಾಮ್ ಬೆಳ್ಳಿ ಆದರೂ ದಾನ ಮಾಡಿ. ಇದನ್ನು ಹೊಸ ಬೆಳ್ಳಿ ಅಂಗಡಿಯಿಂದ ತೊಗೊಂಬಂದಿರೋಂಥ ಬೆಳ್ಳಿಯನ್ನು ದಾನ ಮಾಡಿದರೆ 1 ವರ್ಷ ತುಂಬೋದ್ರೊಳಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಎಂಬ ನಂಬಿಕೆ ಇದೆ. ಸಂತಾನ ಪ್ರಾಪ್ತಿ ಇಲ್ಲದವರು ಏನು ಮಾಡ್ಬೋದು, ಈ ಬೆಳ್ಳಿ ಇವ್ರನ್ನ ದಾನ ಮಾಡಿದರೆ, ದೇವಸ್ಥಾನದಲ್ಲಿ ಇವ್ರನ್ನೆಲ್ಲ ದಾನ ಮಾಡಿದರೆ ಖಂಡಿತ ಒಳ್ಳೆಯದಾಗ್ತೈತಂತೆ. ನೋಡಿ, ಒಂದು ಸಾರಿ ಟ್ರೈ ಮಾಡಿ ನೋಡಿ, ಒಳ್ಳೆಯದಾಗ್ತದೆ. ಅತಿ ಭಯಂಕರವಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿ ದೇವಿ ಮೂರ್ಛೆ ಹೋಗ್ತಾಳೆ. ಪಾರ್ವತಿ ದೇವಿ ಮೂರ್ಛೆ ಹೋದಾಗ ಪಾರ್ವತಿ ದೇವಿ ಚಂದ್ರಘಂಟಾ ರೂಪವನ್ನು ತಾಳಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನನ್ನು ಕೇಳ್ಕೊಳ್ತಾಳೆ. ನೀನು ರಾಜ್ಕುಮಾರನ ರೂಪ ತಾಳು, ನಾನು ನಿನ್ನ ಮದುವೆ ಆಗ್ತೇನೆ ಅಂತ ಕೇಳ್ಕೊಂಡಾಗ ಶಿವನು ಸುಂದರವರನ ರೂಪವನ್ನು ಪಡೆದುಕೊಳ್ತಾನೆ. ಅವರಿಬ್ಬರ ವಿವಾಹ ಆಗ್ತೈತೆ. ಇದು ಚಂದ್ರಘಂಟಾ ದೇವಿಯ 10 ಕೈಗಳಿರ್ತವೆ. 10 ಕೈಗಳಲ್ಲಿ ತ್ರಿಶೂಲ, ಗದೆ, ಗಂಟೆ, ಗವಾಕ್ಷಿ ಮುಂತಾದವುಗಳನ್ನು ಹಿಡಿದಿರ್ತಾಳೆ. ಇದು ಕಿತ್ತಳೆ ಬಣ್ಣ. ಚಂದ್ರಘಂಟಾ ದೇವಿಗೆ ಕಿತ್ತಳೆ ಬಣ್ಣವು ಒಳ್ಳೆಯದಂತ ಹೇಳ್ತಾರೆ. ಅದರಿಂದ ಎಲ್ಲರೂ ಕಿತ್ತಳೆ ಬಣ್ಣ ಹೂವು ಆಗಿರ್ಬೋದು, ಕಿತ್ತಳೆ ಬಣ್ಣ ಬಟ್ಟೆ ಆಗಿರ್ಬೋದು ಧರಿಸ್ಬೋದು. ಇದು ಚಂದ್ರಘಂಟಾ ದೇವಿ ಸಿಂಹ ಮತ್ತು ಹುಲಿಯ ಮೇಲೆ ಸವಾರಿ ಮಾಡ್ತಾಳೆ. ಇದು ಏನು ತೋರಿಸ್ತೈತೆ ಅಂದರೆ ಧೈರ್ಯ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ. ಭಕ್ತನಲ್ಲಿ ಭರವಸೆ ಮತ್ತು ಭಾವನೆಗಳನ್ನು ಸ್ಥಿರಗೊಳಿಸುತ್ತದೆ. ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡೋದರಿಂದ ಭಕ್ತನಲ್ಲಿ ಭರವಸೆ ಮತ್ತು ಭಾವನೆಗಳನ್ನು ಆರಾಧನೆ ಮಾಡ್ತೈತೆ ಅಂತ ಹೇಳ್ತಾರೆ. ನೋಡಿ, ಈ ರೀತಿ ನಾವು ನವರಾತ್ರಿಗಳಲ್ಲಿ 3ನೇ ದಿನವಾದ ಚಂದ್ರಘಂಟಾ ದೇವಿಯ ದಿನವನ್ನು ಆಚರಣೆ ಮಾಡ್ಬೋದು. ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಆಚರಣೆಯನ್ನು ಮಾಡಿದ್ದೀವಿ. ನೀವು ಆಚರಣೆ ಮಾಡಿ, ಎಲ್ಲರೂ ಆಚರಣೆ ಮಾಡ್ಬೋದು ಅಂತ ಹೇಳ್ತಾ, ನನ್ನ ಸಂಪತ್ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಹೀಗೆ ಸಪೋರ್ಟ್ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡೋದಕ್ಕೆ ಎಲ್ಲರಿಗೂ ವಂದಿಸುತ್ತಾ, ಶುಭರಾತ್ರಿ, ಒಳ್ಳೆಯದಾಗಲಿ. ಚಂದ್ರಘಂಟಾ ದೇವಿಯು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಚಂದ್ರಘಂಟಾ ಮಾತೆ.